ಜೈ ಶ್ರೀಕೃಷ್ಣ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಅರ್ಥಗರ್ಭಿತ ಸಂಬಂಧಗಳ ತಿರುವು. ಹುಡುಕುತ್ತಾ ಹೊಸ ಸಂಬಂಧಗಳ ನಡುವೆ ಬಯಸಿ ಬೆಸೆಯುತ್ತೇವೆ. ಜೀವನದಲ್ಲಿ ನಾವೆಲ್ಲರೂ ಹೊಸ ಹೊಸ ಜನರನ್ನು ಹುಡುಕುತ್ತೇವೆ. ಹೊಸ ಸಂಬಂಧಗಳನ್ನು ಕಟ್ಟಲು ಪ್ರಯತ್ನಿಸುತ್ತೇವೆ. ಅದು ಸ್ನೇಹವಾಗಿರಲಿ, ಪರಿಚಯವಾಗಿರಲಿ, ಆತ್ಮೀಯತೆಯಾಗಿರಲಿ. ಹೊಸತನದ ಕಡೆಗೆ ಮಾನವ ಮನಸ್ಸು ಸದಾ ಓಡುತ್ತದೆ. ಅದರ ಅವಶ್ಯಕತೆ ಇದೆ ಎಂಬ ನಂಬಿಕೆಯೇ ಕೆಲವೊಮ್ಮೆ ತಪ್ಪಾಗಿ ಬಿಟ್ಟು ಹೋದ ಸಂಬಂಧವನ್ನು ಮರೆಯುವ ಸುಲಭ ಮಾರ್ಗವಾಗಿಯೋ, ಅಥವಾ ಕೆಲವೊಮ್ಮೆ ಹೊಸ ಸಂಬಂಧಗಳ ಹುಡುಕಾಟವನ್ನು ಅವಶ್ಯಕತೆ ಎಂದು ನಾವು ತಪ್ಪಾಗಿ ಭಾವಿಸುತ್ತೇವೆ. ಆತ್ಮೀಯರೇ, ಮತ್ತೆ ಹಳೆಯ ಸಂಬಂಧಗಳಿಂದ ನೋವು, ಅಸಮಾಧಾನ, ದೂರ ಉಂಟಾದಾಗ ಹೊಸ ಸಂಬಂಧಗಳು ಆ ನೋವನ್ನು ಮರೆಸುವ ಸುಲಭ ಮಾರ್ಗವೆಂದು ಭಾವಿಸುತ್ತೇವೆ. ಆದರೆ ಇದು ತಪ್ಪಾಗಬಹುದು. ಏಕೆಂದರೆ ಹಳೆಯ ಸಂಬಂಧದ ಮೂಲ ನೋವನ್ನು ಪರಿಹರಿಸದೆ ಹೊಸದನ್ನು ಹಿಡಿದುಕೊಳ್ಳುವುದು ಕೆಲವೊಮ್ಮೆ ಮನಸ್ಸಿನ ಓಟವಷ್ಟೇ, ಪರಿಹಾರವಲ್ಲ. ಪಡೆದುಕೊಳ್ಳುವ ಸಂಬಂಧವೇನೋ ಹೊಸತನವನ್ನು ನೀಡಬಹುದು. ಪಡೆಯಬಹುದಾದ ನಾವು ಮಾತ್ರ ಹಳೆಯವರೇ ಅಲ್ಲವೇ? ನಮ್ಮ ಮನಸ್ಸು ಹಳೆಯದೇ. ಹೊಸ ಸಂಬಂಧಗಳು ಚೈತನ್ಯ, ನವೀನತೆ, ಸಂತೋಷವನ್ನು ಕೊಡಬಹುದು. ಆದರೆ ಮಿತ್ರರೇ, ಯಾವುದೇ ಸಂಬಂಧದಲ್ಲಿ ಮೂಲಭೂತವಾದುದ್ದೇನೆಂದರೆ ನೀವು, ನಿಮ್ಮ ಮನಸ್ಸು, ನಿಮ್ಮ ಪ್ರೀತಿ, ನಿಮ್ಮ ನಿಷ್ಠೆ, ನಿಮ್ಮ ಸತ್ಯತೆ. ಹೊಸವನಾಗಲಿ ಹಳೆಯವರಾಗಲಿ ಸಂಬಂಧ ಸುಂದರವಾಗುವುದು ಹೊರಗಿನವರ ಯಾರು ಎಂಬುದರಿಂದಲ್ಲ. ಅವರು ಯಾರೇ ಆಗಿರಬಹುದು. ಆದರೆ ನೀವು ಹೇಗಿದ್ದೀರಿ, ನೀವು ಏನು ಕೊಡುತ್ತೀರಿ ಎಂಬುದರಿಂದ. ಅರ್ಥವೇನೆಂದರೆ, ಹೊಸ ಸಂಬಂಧಗಳ ಅನುಭವ ಕೊಡಬಹುದು, ಆದರೆ ಅರ್ಥ ಮತ್ತು ಅಂತರಂಗದ ಬೆಲೆ ನೀವು ನಿಮ್ಮೊಳಗೇ ಬೆಳೆಸಿಕೊಳ್ಳಬೇಕಾಗುತ್ತದೆ. ನಮ್ಮ ಬಂಧಗಳು ಶುಭ ದಿನ ಕೊನೆಯಲ್ಲಿ ನಮ್ಮ ಎಲ್ಲ ಸಂಬಂಧಗಳು ನಮ್ಮ ಜೀವನಕ್ಕೆ ಶುಭವನ್ನು ತರಲಿ, ಪ್ರಯೋಜನಕಾರಿಯಾಗಿರಲಿ, ಶಾಂತಿಯನ್ನು ನೀಡಲಿ ಎಂದು ಹಾರೈಸುವ ಮಾತು ಇದು. ಹೊಸತನದ ಹಂಬಲ ಮನುಷ್ಯರಲ್ಲಿ ಸಹಜ. ಹಳೆಯ ಸಂಬಂಧಗಳ ನೋವು ಹೊಸ ಸಂಬಂಧಗಳಿಂದ ಎಂದೂ ಸರಿ ಹೋಗುವುದಿಲ್ಲ. ಸಂಬಂಧಗಳ ನಿಜವಾದ ಮೌಲ್ಯ ನಮ್ಮ ಮನಸ್ಸಿನ ಗುಣದಲ್ಲಿದೆ. ಹೊರಗಿನ ಹೊಸತನಕ್ಕಿಂತ ಒಳಗಿನ ಅರಿವು ಮತ್ತು ನಿಷ್ಠೆಯೇ ಮಹತ್ವದ್ದು. ನಮ್ಮ ಎಲ್ಲ ಸಂಬಂಧಗಳು ಶಾಂತಿ, ಪ್ರೀತಿ, ಶುಭವನ್ನು ತರಲಿ. ಇದು ಮಾತಿನ ಅರ್ಥ. ಆತ್ಮೀಯರೇ, ನೀವು ಒಪ್ಪುತ್ತೀರಾ ಈ ಸತ್ಯವನ್ನು? ಧನ್ಯವಾದಗಳು. ಭಕ್ತಿಯಿಂದ ಸೇವಾಪೂರ್ವಕವಾಗಿ ಲತಾ ಅವಿನಾಶ್. ಜೈ ಶ್ರೀಕೃಷ್ಣ.